15,000 ಹುಡ್ಕೊಂಡು ಒಂದು ಒಳ್ಳೆ ಮೊಬೈಲ್ ಹುಡುಕ್ತಾ ಇದ್ದೀರಾ? ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಒಂದು ಒಳ್ಳೆ ಅದ್ಭುತವಾಗಿರೋ ಮೊಬೈಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇನಿದೆ ಅದರಲ್ಲಿ ಏನೇನು ಚೆನ್ನಾಗಿದೆ ಅಂತ ನಾನು ಕಂಪ್ಲೀಟಾಗಿ ವಿಡಿಯೋನ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಒಳ್ಳೆ ಕ್ಯಾಮ್ರಾ ಇರಬೇಕು, ಒಂದು ಒಳ್ಳೆ ಸ್ಟೋರೇಜ್ ಆಪ್ಷನ್ ಇರಬೇಕು, ಒಂದು ಒಳ್ಳೆ ಪ್ರೊಸೆಸರ್ ಆಗಿರಬೇಕು, ಬಿಲ್ಡ್ ಕ್ವಾಲಿಟಿ ಅಂತೂ ಚಿಂದಿಯಾಗಿರಬೇಕು, ಡಿಸ್ಪ್ಲೇ ಸೂಪರ್ ಆಗಿರಬೇಕು. ಸೊ ಆ ವಿಡಿಯೋನ ನಾನು ಇವತ್ತು ನಿಮಗೆ ಸಜೆಸ್ಟ್ ಮಾಡ್ತೀನಿ 15,999 ರೂಪಾಯಿಗೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಮೊಬೈಲು. ಸೊ ಎಲ್ಲೂ ಸ್ಕಿಪ್ ಮಾಡಿದಿರೋ ನೋಡಿ, ನಿಮಗೆ ಕ್ಲೀನಾಗಿ ಮೊಬೈಲ್ ಬಗ್ಗೆ ಗೊತ್ತಾಗುತ್ತೆ. ಸೊ ನೀವೇನಾದರೂ ಹೊಸದೇನಾದ್ರು ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬೋದು. ಸಬ್ಸ್ಕ್ರೈಬ್ಗೆ ಯಾವುದೇ ರೀತಿ ಅಮೌಂಟ್ ಏನು ಕಟ್ಟಾಗಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗುರು, ಮೊದಲನೇದಾಗಿ ಇದು Vivo T3 ಮೊಬೈಲ್ ಮಾಡೆಲ್ ಬಂದ್ಬಿಟ್ಟು ಇದು ಒಂದು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇದರ ಸ್ಪೆಸಿಫಿಕೇಷನ್ನು ಆ್ಯಂಡ್ ಬಿಲ್ಡ್ ಕ್ವಾಲಿಟಿಯಿಂದ ಅದರೊಳಗಡೆ ಚಿಪ್ ಹಾಕಿರ್ಬೋದು, ಇವೆಲ್ಲ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದೇ ಮಾರ್ಚ್ 21ಕ್ಕೆ ಇಂಡಿಯನ್ ಮಾರ್ಕೆಟ್ಗೆ ಇದು ಬರ್ತೈತೆ. ಹೋದ ವರ್ಷ ಇದೇ ಟೈಮ್ಗೆ Vivo T2 ರಿಲೀಸ್ ಮಾಡಿದ್ದು ತುಂಬ ಸಕ್ಸಸ್ ಕಾಣ್ತು ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಅದರ ಪ್ರೈಸ್ ಬಂದ್ಬಿಟ್ಟು T2 ಪ್ರೈಸ್ ಬಂದ್ಬಿಟ್ಟು 15,999 ರೂಪಾಯಿಗೆ. ಸೊ ಅದೇ ಪ್ರಕಾರ 2024 ಮಾರ್ಚ್ 21ಗೆ Vivo T3 ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೈಸ್ ಕೂಡ ಸೇಮ್ ಸಿಮಿಲಾರಿಟಿ 15-16 ಒಳಗಡೆನೇ ಇದೆ, ಜಾಸ್ತಿ ಏನಿಲ್ಲ. ಆ್ಯಂಡ್ ಇದರ ಕಲರ್ ಬಂದ್ಬಿಟ್ಟು ಕ್ರಿಸ್ಟಲ್ ಫ್ಲೇಕ್ ಕಲರಲ್ಲಿ ಇದು ಬರುತ್ತೆ. ಅಂದರೆ ಅದು ಯಾವ ರೀತಿ ಅಂದರೆ ವೈಟ್ ಆ್ಯಂಡ್ ಗ್ರೀನ್ ಶೇಡಲ್ಲಿ ಬರುತ್ತೆ ಇದು. ಇನ್ನು ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ ಡಿಸ್ಪ್ಲೇ ಬಂದ್ಬಿಟ್ಟು 6.67 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಸಿಗುತ್ತೆ. ಮತ್ತು 1800 ನಿಟ್ಸ್ ಬ್ರೈಟ್ನೆಸ್ ನಮ್ಗೆ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ನಮಗೆ ಈ ಮೊಬೈಲಲ್ಲಿ ಸಿಗುತ್ತೆ. 120 ರಿಫ್ರೆಶ್ ರೇಟ್ ಅಂದರೆ ಒಂದು ಸೂಪರ್ ಅಂತಲೇ ಹೇಳ್ಬೋದು. ಇದರ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7200 nm ನಮಗೆ ಇದರ ಚಿಪ್ಸೆಟ್ ನಮಗೆ ಸಿಗುತ್ತೆ. ಇನ್ನು ಸ್ಟೋರೇಜ್ ಆಪ್ಷನ್ ಬಗ್ಗೆ ಮಾತಾಡೋದಾದರೆ 8GB ರ್ಯಾಮು 256GB ಸ್ಟೋರೇಜ್ ಆಪ್ಷನ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನಮಗೆ 3 ಕ್ಯಾಮ್ರಾ ನಮಗೆ ಸಿಗುತ್ತೆ, ಟ್ರಿಪಲ್ ಕ್ಯಾಮ್ರಾ. ಒಂದು 50MP ಕ್ಯಾಮ್ರಾ, ಒಂದು 2MP ಬ್ರೋಕಾ ಲೆನ್ಸಲ್ಲಿ ಸಿಗುತ್ತೆ. ಇನ್ನು ಮೂರನೇ ಕ್ಯಾಮ್ರಾ ಬಂದ್ಬಿಟ್ಟು ನಮ್ಗೆ ಇನ್ನೂ ಸ್ಪೆಸಿಫಿಕೇಶನ್ ಅದ್ರ ಬಗ್ಗೆ ಗೊತ್ತಿಲ್ಲ, ಹೇಳಿಲ್ಲ, ಲೀಕ್ ಮಾಡಿಲ್ಲ. 21ಕ್ಕೆ ನಾವು ವೆಯ್ಟ್ ಮಾಡಿ ಕಾಯಬೇಕು, ನೋಡಬೇಕು ಅದನ್ನು. ಇನ್ನು ಬ್ಯಾಟರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ಸಿಗುತ್ತೆ, ಒಂದು ಒಳ್ಳೆ ಬ್ಯಾಟ್ರಿ ಪ್ಯಾಕಪ್ ಅಂತಲೇ ಹೇಳ್ಬೋದು. ಇನ್ನು ಪ್ರೈಸ್ ಬಂದ್ಬಿಟ್ಟು 15,999 ರೂಪಾಯಿ, ಅಂದರೆ 16,000 ಅಕ್ಕಪಕ್ಕ ಆಗುತ್ತೆ. ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಅದಕ್ಕಿಂತ ಜಾಸ್ತಿ ಕೆಳಗಡೆ ಆಗಲ್ಲ. ಸೊ ಒಂದು ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು ಗುರು. ಈ ಪ್ರೈಸ್ಗೆ ನಿಜವಾಗ್ಲೂ ಚಿಂದಿ ಮೊಬೈಲ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಒಂದು ಒಳ್ಳೆ ಪ್ರೊಸೆಸರ್ ಅಂತ ಹೇಳ್ಬೋದು, ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳ್ಬೋದು, ಒಂದು ಒಳ್ಳೆ ಬ್ಯಾಟ್ರಿ ಪ್ಯಾಕಪ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಪ್ರೊಸೆಸರ್ನ ನೋಡಿ, ಒಂದು ಒಳ್ಳೆ ಪ್ರೊಸೆಸರು T2 ಬಂದ್ಬಿಟ್ಟು 6050 MediaTek Dimensity ಇತ್ತು, ಬಟ್ ಇದು 7200 MediaTek Dimensity ಪ್ರೊಸೆಸರ್ ನಮ್ಗೆ ಸಿಗ್ತಾ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ Vivo T3 ಮೊಬೈಲ್ ಕಂಪ್ಲೀಟ್ ರಿವ್ಯೂ ಆಗಿತ್ತು. ಸೊ ಈ ಮೊಬೈಲ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಕಣ್ಣು ಮುಚ್ಕೊಂಡು ತಗೋಬೋದು, ಏನು ತೊಂದರೆ ಇಲ್ಲ. ಹೆಚ್ಚು ಕಮ್ಮಿ ಒಂದು 16,000 ರೂಪಾಯಿ ಒಂದು ಒಳ್ಳೆ ಮೊಬೈಲ್ ಅಲ್ವಾ. ನೀವು ನೋಡಿರ್ಬೋದು ನನ್ನ ಚಾನಲಲ್ಲೇ ನಥಿಂಗ್ 2A ಬಗ್ಗೆ ರಿವ್ಯೂ ಮಾಡಿ. ಅದರಲ್ಲಿ ಅದು ಬಂದು 24,000 ರೂಪಾಯಿ. ಮತ್ತು ಅದರ ಪ್ರೊಸೆಸರ್ ಬಂದ್ಬಿಟ್ಟು ಸೇಮ್ ಇದೆ ಆ್ಯಸ್ ಇಟ್ ಈಸ್. ಇದರಲ್ಲಿ ಏನಿದೆಯೋ ಅದೇ ಪ್ರೊಸೆಸರೇ, ಯಾವುದೋ 7200 nm ಚಿಪ್ಸೆಟ್ ಅದರಲ್ಲಿ ಹಾಕಿದ್ರು. ಸೊ ಅದಕ್ಕೂ ಪ್ರೊಸೆಸರ್ ನೋಡಿ, ಅದು 24,000 ರೂಪಾಯಿ, ಇದು 16,000 ರೂಪಾಯಿ. ಸೊ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತಲ್ವ ನಿಮಗೆ. ಒಂದು 16,000 ರೂಪಾಯಿ ರೇಂಜಲ್ಲಿ ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. ಮತ್ತು ಸ್ಟೋರೇಜ್ ಆಪ್ಷನ್ ಕೂಡ ನಮಗೆ 256 ಸ್ಟೋರೇಜ್ ಆಪ್ಷನ್ ನಮ್ಗೆ ಸಿಗ್ತಾ ಇದೆ 8GB ರ್ಯಾಮಲ್ಲಿ. ಓಕೆ, ಡಿಸಿಪ್ಲಿನ್ ಆಗಿ ನಾವು ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು ನಾವು. ಸೊ ನೋಡೋದಲ್ಲ ಫ್ರೆಂಡ್ಸ್, ಈ ವಿಡಿಯೋ ಒಂದು ಸಣ್ಣ Vivo T3 ಮೊಬೈಲ್ ಕಂಪ್ಲೀಟ್ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹೊಸದೇನಾದ್ರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಕ್ಕೆ ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಸಿಗೋಣ. ಬಾಯ್.